ಬೋರ್ ಆಗದಿರೋ ರೀತಿ ಸ್ಕ್ರೀನ್ ಪ್ಲೇ ಪ್ಯಾಟರ್ನ್ಸ್ನ ಹೇಗೆ ಮಾಡಿದ್ದಾರೆ. ಸೊ ಆ ಒಂದು ನಿಟ್ಟಿನ ತುಂಬಾ ಮಾಡಿದೆ, ರಿಸರ್ಚ್ ಮಾಡಿಬಿಟ್ಟು ಅದಕ್ಕಿಂತ ಏನಾದರೂ ವಿಶೇಷ ಮಾಡ್ಬೋದಾ ಅಂತ ಒಂದು ಪ್ರಯತ್ನ ಮಾಡಿದ್ದೀನಿ. ಅದು ಔಟ್ಪುಟ್ ಬಂದ ಮೇಲೆ ಗೊತ್ತಾಗೋದು ಅದು ಹೇಗೆ ಬಂದಿರುತ್ತೆ ಅಂತ. ಬಟ್ ಆದರೂ ಪ್ರಾಮಾಣಿಕವಾಗಿ ನಾನು ಈ ಸಿನಿಮಾನ ತುಂಬ ಚೆನ್ನಾಗಿ ಮಾಡೋಕ್ಕೆ ಸಂಪೂರ್ಣ ಎಫರ್ಟ್ ಹಾಕ್ತೀನಿ. ಎಲ್ರಿಗೂ ಧನ್ಯವಾದಗಳು. ಆಮೇಲೆ ಕಿಜಾರ್ ಸರ್ ಒಳ್ಳೆ ಕಲಾವಿದರು. ಇದಕ್ಕೆ ಮುಂಚೆ ಒಂದು 10 ದಿನ ಅವ್ರ ಜೊತೆ ನಾನು ವರ್ಕ್ ಮಾಡಿದ್ದೆ ಒಂದು ಸಿನಿಮಾದಲ್ಲಿ. ಆ ಸಿನಿಮಾ ಟೇಕ್ ಆಫ್ ಆಗಬೇಕು. ಆ ಸಿನಿಮಾದಲ್ಲಿ ಅವ್ರ ಪರ್ಫಾರ್ಮೆನ್ಸು, ಅವರ ವರ್ಕ್ ಎಲ್ಲ ನೋಡಿದ್ರೆ ಭಾಳ ಖುಷಿಯಾಗೋಯ್ತು. ಸರಿ, ಅವ್ರಿಗೆ ಸ್ಕ್ರಿಪ್ಟ್ ಹೇಳಿದೆ, ಖುಷಿಯಾದ್ರು, ಸರಿ ಮಾಡೋಣ ಅಂತ ಹೇಳಿದ್ರು. ಸೊ ಅವ್ರನ್ನ ನಾನು ಸೆಲೆಕ್ಷನ್ ಮಾಡಿದೆ. ಆಮೇಲೆ ಗಿರಿ ಮತ್ತು ಸಿದ್ದೇಶರು, ರೂಪಾ ಮೇಡಮು, 4 ಜನನು ಒಂದು ಡಿಟೆಕ್ಟಿವ್ ಆಗಿ ಇಡೀ ಸಿನಿಮಾನ ಕ್ಯಾರಿ ಮಾಡ್ತಾರೆ. ಇನ್ನು ಮಿಕ್ಕಿದ ಎಲ್ಲ ಪಾತ್ರಗಳು ಸುಮ್ಮನೆ 1 ಸೀನು ಅಥವಾ 2 ಸೀನು 3 ಸೀನು ಥರ ಒಂದು ಬಂದು ಹೋಗ್ತಾರೆ ಅಷ್ಟೇ, ಯಾರು ಇರಲ್ಲ. ಅಂದರೆ ತುಂಬ ಪ್ಲೇಗಳು ಆಗಲ್ಲ. ಕ್ಯೂರಿಯಾಸಿಟಿ ಬಿಲ್ಡ್ಗೋಸ್ಕರನೇ ಒಂದಷ್ಟು ಕ್ಯಾರೆಕ್ಟರ್ಗಳನ್ನ ಮಾಡ್ತಾ ಹೋಗ್ತೀನಿ. ಸೊ ಇವರೆಲ್ಲ ಮೇಜರ್, ಇವರು 3+4 ಜನ ಇದು ಮಾಡ್ತಿದ್ದಾರೆ. ಸೊ ಶೂಟಿಂಗ್ ನೆಕ್ಸ್ಟ್ ಮಂತ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀವಿ. ಡೇಟು ಆದಷ್ಟು ಬೇಗ ನಾನು ಅನೌನ್ಸ್ ಮಾಡ್ತೀನಿ. ಲೊಕೇಶನ್ಸ್ ಟೋಟಲಿ ಎಲ್ಲ ಬ್ಯಾಂಗ್ಳೂರಲ್ಲೇ ಇಟ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು, ಎಲ್ರಿಗೂ ನೀವು ಬಂದಿದ್ದು ಭಾಳ ಖುಷಿ ಆಯಿತು. ಥ್ಯಾಂಕ್ಸ್ ಅ ಲಾಟ್ ಸರ್. ಧನ್ಯವಾದಗಳು ಸರ್. ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ ಸರ್. ಇದು ಕ್ವಶನ್ಸ್ ಯು ಕ್ಯಾನ್ ಆಸ್ಕ್. ಸರ್, ಐ ಆಮ್ ಫ್ರಾಂಕ್ಲಿ ಸ್ಪೀಕಿಂಗ್, ಐ ಡೋಂಟ್ ನೋ, मतलब ಹೆಂಗೆ ಹೇಳಬೇಕಂತ ಗೊತ್ತಿಲ್ಲ. ತುಂಬ ಫಸ್ಟ್ ಆಫ್ ಆಲ್ ಐ ನೀಡ್ ಟು ಥ್ಯಾಂಕ್ಸ್ ಮೈ ಲಾರ್ಡ್, ದೆನ್ ಮೈ ಪೇರೆಂಟ್ಸ್ ಆ್ಯಂಡ್ ಸರ್ ಫಾರ್ ಗಿವಿಂಗ್ ಮಿ ಅನ್ ಆಪರ್ಚುನಿಟಿ. ಅದಕ್ಕೆ ತುಂಬ ಥ್ಯಾಂಕ್ಸ್. ಸಿನಿಮಾ ಬಗ್ಗೆ ಹುಟ್ಟಾಗಿಂದ ನೋಡ್ತಾ ಇದ್ದೀವಿ ನಾವು ಸಿನಿಮಾಗಳನ್ನು. ಒಂದು ಆಪರ್ಚುನಿಟಿ ಸಿಕ್ಕಿದೆ ಕೆಲಸ ಮಾಡೋಕ್ಕೆ. ಸರ್ ಒಂದು ಪ್ರಾಜೆಕ್ಟ್ನಲ್ಲಿ ನನ್ನ ಜೊತೆ ಕೆಲಸ ಮಾಡಿದ್ದಾರೆ, ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಸಾರಿ. ಸೊ ತುಂಬ ಹೇಳಿದ್ರು ನನಗೆ ಈ ಥರ ಸ್ಕ್ರಿಪ್ಟಿಂಗ್ ಇದೆ ಅಂತ. ಸೊ ನಾನು ತುಂಬ ನನ್ನ ಕ್ಯಾರೆಕ್ಟರ್ ಮಾಡ್ತಾ ಇರೋದು ಒಂದು ಅಭಿಪ್ರಾಯವಾಗಿ ಇದು ಕ್ಯಾರೆಕ್ಟರ್ ಇದೆ. ಸೊ ಐ ಥಾಟ್ ಐ ವಿಲ್ ಜಸ್ಟ್ ಟೇಕ್ ಎ ಚಾನ್ಸ್ ಆ್ಯಂಡ್ ಯು ವಿಲ್ ಟ್ರೈ. ಸರ್, ನಾನು ಎಲ್ಲೂ ಕೋಚಿಂಗ್ ಕ್ಲಾಸ್ ತೊಗೊಂಡಿಲ್ಲ ಸರ್. ಬರೀ ಸಿನಿಮಾ ನೋಡಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಆಗಿರಲಿ, ವಿಷ್ಣುವರ್ಧನ್ ಆಗಿರಲಿ, ನಮ್ಮ ಶಿವಣ್ಣ ಆಗಿರಲಿ, ನಮ್ಮ ಅಪ್ಪು ಆಗಿರಲಿ, ಸರ್ ಆಗಿರಲಿ, ಅವರೆಲ್ಲ ನೋಡಿ ನಾನು ಬೆಳೆದಿರೋದು. ಹಾಗಾಗಿ ಒಂದು ಸ್ವಲ್ಪ ನಾನು ಟ್ರೈ ಮಾಡ್ತಾ ಇದ್ದೀನಿ, ನಂದು ಒಂದು ವ್ಯಕ್ತಿತ್ವ ಏನಿದೆ ಅದರಲ್ಲಿ ನಾನು ಕೊಡಬೇಕಂತ. ಸೊ ಐಮ್ ಜಸ್ಟ್ ಟ್ರೈಂಗ್ ಟು ಡೂ ದಟ್. ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅನಿಸುತ್ತೆ. ಥ್ಯಾಂಕ್ಸ್. ಓಕೆ. ಮಾಸ್ಟರ್ ಇವರಿದ್ದರು ನಿರ್ಮಾಪಕರ ಹಾಗೂ ರಾಮಮರ್ದನ್ ಸರ್ ಅಂತ ತಮಿಳ್ನಾಡವರು. ಮತ್ತು ಕೋ ಡೈರೆಕ್ಟರ್ ಆಗಿ ಸರ್ ಕೆಲಸ ಮಾಡಿದ್ದಾರೆ ಅದರಲ್ಲಿ. ಸರ್ ಒಂದು ಒಳ್ಳೆ ಸ್ಟೋರಿ ಸರ್, ಅದು ಒಂದು ಒಳ್ಳೆ ಸ್ಕ್ರಿಪ್ಟ್. ಒಳ್ಳೇದಾಗ್ಲಿಕ್ಕೆ ಸರ್ ತಮಗೆ. ಇನ್ನು ನಮ್ಮ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ನನಗೆ, ಮತ್ತೆ ಕಥೆನೂ ಅಷ್ಟೇ ಚೆನ್ನಾಗಿ ಬರೆದಿದ್ದಾರೆ. ಪ್ರೇಕ್ಷಕರಿಗೆ ಎಲ್ಲೂ ಬೋರ್ ಆಗದೆ ಇರೋ ಥರ ಅದೇ ಕುತೂಹಲ ಮೂಡಿಸಿದ್ದಾರೆ. ಸೊ ಇಲ್ಲಿ ಬಂದಿರೋ ಎಲ್ಲ ಗೆಸ್ಟ್ಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ಮತ್ತು ಸುದೀರ್ ಸರ್ ಜೊತೆ ನಾನು ಒಂದು ಮೂವಿಲಿ ಆ್ಯಕ್ಟ್ ಮಾಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಮೂವಿ ಬಗ್ಗೆ ಹೇಳಬೇಕು ಅಂದರೆ ಪತ್ತೇದಾರಿ ಹೆಸರಲ್ಲೇ ಒಂದು ಕ್ಯೂರಿಯಾಸಿಟಿ ಇದೆ. ಸೊ ಡಿಟೆಕ್ಟಿವ್ ಕ್ಯಾರೆಕ್ಟರ್ ನಮ್ಮದು. ಸೊ ತುಂಬ ಚೆನ್ನಾಗಿ ಬರ್ತಿದೆ ಕತೆ ಎಲ್ಲ. ಸೊ ಹೋಪ್ ಫಾರ್ ದಿ ಗುಡ್. ಥ್ಯಾಂಕ್ ಯು. ಬಹುಶಃ ನಮ್ಮ ಮಾಧ್ಯಮ ಮಿತ್ರರಿಂದ ಹೆಚ್ಚು ಪ್ರಶ್ನೆಗಳು ಯಾಕೆ ಬರ್ತಾ ಇಲ್ಲ ಅಂದರೆ, ಈಗ ಮೊದಲ ಹೆಜ್ಜೆಯನ್ನು ತಾವಿಡಿಸಿದ್ದೀರಾ. ಸೊ ಒಂದಷ್ಟು ಶೂಟಿಂಗ್ ಆದ ನಂತರ ಮತ್ತೆ ತಾವು ಸಿಗ್ತೀರಾ ಅನ್ನೋ ಕಾರಣಕ್ಕಷ್ಟೇ. ಒಳ್ಳೇದಾಗಲಿ ರೂಪ ಅವರೇ, ತಮಗೂ ಕೂಡ ಆಲ್ ದ ವೆರಿ ಬೆಸ್ಟ್. ಇನ್ನು ಸಿದ್ದೇಶ್ ಅವರ ಮಾತುಗಳನ್ನು ಕೇಳೋಣ. ಎಲ್ರಿಗೂ ನಮಸ್ಕಾರ. ಸೀನು ಸರ್ ಜೊತೆ ನಾನು ಇದು 2ನೇ ಸಿನಿಮಾ ಮಾಡ್ತಾ ಇದ್ದೀನಿ. ಗಜಪಡೆಯಲ್ಲಿ ಒನ್ ಆಫ್ ದ ಹೀರೋ ಆಗಿ ಮಾಡಿದ್ದೆ. ಅವ್ರನ್ನ ನಾನು 12 ಇಯರ್ಸಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ. ತುಂಬ ಡೆಡಿಕೇಶನಾಗಿ ಕೆಲಸ ಮಾಡ್ತಾರೆ. ಶೂಟಿಂಗ್ ಸಮಯ ತುಂಬ ಚೆನ್ನಾಗಿ ನನಗೆ ಗೊತ್ತಿರೋ, ನಾನು ಯಾಕೆಂದರೆ ಅವ್ರ ಜೊತೆ ತುಂಬ ಟ್ರಾವೆಲ್ ಮಾಡ್ತಾ ಇರ್ತೀನಿ, ಸಿಗ್ತಾನೆ ಇರ್ತಾರೆ ಯಾವಾಗಲೂ. ಹೇಳ್ತಾರೆ ಕತೆ ಹಿಂಗಿದೆ ಹಂಗಿದೆ, ಪ್ರತಿ ಸೀನು ನನ್ನ ಹತ್ರ ಹಂಚ್ಕೊಂಡಿದ್ದಾರೆ. ಈ ಸಲ ಗೆಲ್ಲೇಬೇಕು ಅಂತ ಈ ಕತೆ ಮಾಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ ಸಿನಿಮಾ. ಅದಕ್ಕೆ ನಮ್ಮ
AK ಪ್ರೊಡಕ್ಷನ್ ಅವ್ರು ಸಾಥ್ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಸಿನಿಮಾ ಶುರು ಆಗುತ್ತೆ. ಖಂಡಿತ ಸಿನಿಮಾ ರಿಲೀಸ್ ಆಗುತ್ತೆ. ದಯವಿಟ್ಟು ನೀವೆಲ್ಲರೂ ಸಹಕರಿಸಬೇಕು, ಸಪೋರ್ಟ್ ಮಾಡಬೇಕು ನಮಗೆ. ಯಾಕೆಂದರೆ ಈ ಸಿನಿಮಾ ಗೆಲ್ಲೇಬೇಕು. ಅವ್ರ ಪರಿಶ್ರಮ ನಾನು ನೋಡಿದ್ದೀನಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಓಕೆ ಸತೀಶ್. ಸೊ ನಮ್ಮ ಕೊಕ್ಕರ್ ಸುದಿ ಅವರು ಅತಿಥಿಗಳ ಎಲ್ರಿಗೂ ನೋವಿರೋದು, ನಾವು ಕಲಾವಿದರೆಲ್ಲ ಸೇರಿದಾಗ ಮೊದಲನೇ ಪ್ರಶ್ನೆ ಏನು ಗೊತ್ತಾ, ಯಾವ ಸಿನಿಮಾ ಮಾಡ್ತಾ ಇದೆಯಾ ಅಂತ. ಅಂದರೆ ಯಾರೂ ಬ್ಯುಸಿನೇ ಇಲ್ಲ ಈಗ. ನಾವು ಯಾರು ಕೇಳಿದ್ರು ಇಲ್ಲ ಗುರು ಯಾವುದು ಒಳ್ಳೆ ಸಿನಿಮಾ ಬಂದಿಲ್ಲ ಅಂತಾನೆ ಅಂತ ಮಾತಾಡ್ಕೋತೀವಿ. ನಾವು ಬದಲಾಗಬೇಕಾ ಅಥವಾ ಜನ ಬದಲಾಗಬೇಕಾ ಗೊತ್ತಿಲ್ಲ. ನಾವು ನೋಡೋ ಮನಸ್ಥಿತಿನೇ ಬದಲಾಗಬೇಕು ಅಂತ ಅನ್ಕೋತೀನಿ ನಾನು. ತಮಿಳು, ತೆಲುಗು, ಮಲಯಾಳಂ ಈ ಮೂರು ಇಂಡಸ್ಟ್ರಿ ಇನ್ನೂ ಚೆನ್ನಾಗೇ ನಡೀತಾ ಇದೆ. ನಮ್ಮ ಕನ್ನಡ ಇಂಡಸ್ಟ್ರಿ ಮಾತ್ರ ಕುಣ್ತಾ ಇನ್ನೂ ಸಾಕ್ತಾ ಇದೆ. ಒಂದು ಮಲಯಾಳಿ ಸಿನಿಮಾ ಒಂದು 50 ಲಕ್ಷ ಅಥವಾ 1 ಕೋಟಿ ಒಳಗೊಂದು ಸಿನಿಮಾ ಮಾಡಿರ್ತಾರೆ ಅಂತ ಇಟ್ಕೊಳ್ಳೋಣ. ನಾವು ಸಿನಿಮಾ ನೋಡಕ್ಕೆ ಹೋಗ್ಬೇಕಾದ್ರೆ ನಮ್ಮ ಮನಸ್ಥಿತಿ ಹೇಗಿರುತ್ತೆ ಅಂತಂದ್ರೆ, ಇದು ಸ್ಮಾಲ್ ಬಡ್ಜೆಟ್ ಸಿನಿಮಾ, ಯಾರೋ ಹೀರೋ ಅಲ್ಲದೆ ಇರೋರು ಹೀರೋ ಆಗಿದ್ದಾರೆ, ನಾವು ನೋಡಕ್ಕೆ ಹೋಗ್ತಾ ಇದ್ದೀವಿ, ನೋಡ್ಕೊಂಡ್ ಬಂದ್ಬಿಡ್ತೀವಿ. ಅದೇ ಕನ್ನಡ ಸಿನಿಮಾ 50 ಲಕ್ಷದಲ್ಲೋ 1 ಕೋಟಿಯಲ್ಲೋ 2 ಕೋಟಿಯಲ್ಲೋ ಆಗಿದೆ ಅಂತ ಗೊತ್ತಾದ ಮೇಲೂ ಕೂಡ ನಾವು ಸಿನಿಮಾಗೆ ಹೋಗ್ಬೇಕಾದ್ರೆ ತುಂಬ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಒಂದು 25-30 ವರ್ಷಗಳ ಹಿಂದೆ ಕಾದಂಬರಿ ಆಧಾರಿತ ಸಿನಿಮಾಗಳು ಬರ್ತಾ ಇತ್ತು. ಮನೆ ಮಂದಿ ಎಲ್ಲ ಕೂತ್ಕೊಂಡು ನೋಡ್ತಾ ಇದ್ರು. ಅವಾಗ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಯಾರೂ ಇರಲಿಲ್ಲ. ಎಲ್ಲ ನಾವು ಸಿನಿಮಾಗಳನ್ನ ಕಂಪಲ್ಸರಿ ಹೋಗಿ ನೋಡ್ತಾ ಇದ್ವಿ. ಆದರೆ ಈಗ ಸೋಷಿಯಲ್ ಮೀಡಿಯಾ ಇಂಪ್ಯಾಕ್ಟ್ ಯಾವ ಮಟ್ಟಕ್ಕಿದೆ ಅಂದರೆ, ಮೊದಲನೇ ಶೋ ಮೊದಲನೇ ದಿವಸನೇ ಅದ್ರ ಬಗ್ಗೆ ರಿವ್ಯೂ ಮಾಡೋಂಥ ತುಂಬ ಜನ ಹುಟ್ಕೊಂಡ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಬೇರೆ ಆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸಿಂದ ನಾವು ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದೀವಿ. ನಾವು ಸಿನಿಮಾನ ಹೋಗಿ ನೋಡಿ ನಾವು ನಮ್ಮ ಜಡ್ಜ್ಮೆಂಟ್ ಕೊಡೋದಕ್ಕಿಂತ ಮುಂಚಿತವಾಗಿಯೇ ಯಾರೋ ಹೇಳಿದ್ದನ್ನು ನಾವು ಕೇಳ್ಕೊತಾ ಇದ್ದೀವಿ. ಅದೊಂದು ದುರಂತ. ಎರಡನೇದಾಗಿ ಶ್ರೀನಿವಾಸ್ ಒಂದೇ ಒಂದು ಕಿವಿ ಮಾತು ಹೇಳೋದೇನು ಅಂತ, ನಾನು ದಯಮಾಡಿ ಕತೆನ ಹೀರೋ ಮಾಡಿ. ಹೀರೋ ಯಾರಾದರೂ ಕೂಡ ಕತೆ ಹೀರೋ ಆದ ತಕ್ಷಣ ಸಿನಿಮಾದಲ್ಲಿ ಮಾಡಿರೋರು ಎಲ್ಲರೂ ಗೆಲ್ತೀವಿ. ಇಲ್ಲಾಂದ್ರೆ ನಾವು ಹೀರೋ ಸೆಂಟ್ರಿಕ್ ಆಗಿ ಮಾಡಿದ ತಕ್ಷಣ ಸಿನಿಮಾ ಎಲ್ಲೋ ಒಂದು ಕಡೆ ಎಡುತ್ತೆ ಅಂತ ನನ್ನ ಭಾವನೆ. ಬಹುಶಃ ಮಲಯಾಳಿ ಸಿನಿಮಾಗಳು ಅಥವಾ ತಮಿಳ್ ಸಿನಿಮಾಗಳು ಇವತ್ತು ಯಾಕೆ ಹಿಟ್ ಆಗ್ತಾ ಇದೆ ಅಥವಾ ಯಾಕೆ ಜನ ಹೋಗ್ತಾ ಇದ್ದಾರೆ ಅಂದರೆ, ಸಬ್ಜೆಕ್ಟನ್ನು ನೋಡಿಕೊಂಡು ಜನ ಇಷ್ಟಪಡ್ತಾ ಇದ್ದಾರೆ. ನಾವು ಅದೇ ಥರ ಸಬ್ಜೆಕ್ಟ್ ಎಷ್ಟೋ ಸಿನಿಮಾಗಳು ಕೊಟ್ಟಿದ್ದೀವಿ, ಅದು ನಮ್ಮಲ್ಲಿ ಇಲ್ಲಿ ಜನ ಬರ್ತಾನೆ ಇಲ್ಲ. ಬಹುಶಃ ನಾ ಹೇಳಿದ ಹಾಗೆ ನಾವು ನೋಡುವ ಮನಸ್ಥಿತಿ ಬದಲಾಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಮಾತಾಡೋಕೆ ಹೋದ್ರೆ ತುಂಬ ಇದೆ. ಥ್ಯಾಂಕ್ ಯು ಒನ್ಸ್ ಅಗೈನ್. ಆಲ್ ದಿ ಬೆಸ್ಟ್. ಒಳ್ಳೇದಾಗಲಿ, ಸಕ್ಸಸ್ ಆಗಲಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಹಳ ಖ್ಯಾತಿಯನ್ನು ಪಡೆದಿದ್ದಾರೆ. ಅದಕ್ಕೂ ಮುನ್ನವೂ ಕೂಡ ಸುಮಾರು 25-28 ವರ್ಷಗಳ ಜನನಿಯವ್ರದ್ದು ನಿರೂಪಕರಾಗಿ. ಆದರೆ ಈಗ ಬಹಳಷ್ಟು ಜನರ ಮನದ ಮಾತನ್ನ ಹೊರ ತೆಗೆಯುವಂಥ ಕೆಲಸ ಮಾಡ್ತಿರುವಂಥ ಪ್ರೀತಿಯ ಹರೀಶ್ ನಾಗರಾಜ್ ಸರ್. ಜಾಸ್ತಿ ಯಾಕೆ ಹೇಳ್ತೀವಿ ಅಂದರೆ ನಿರೂಪಕರಲ್ವಾ. ಸೊ ಹಾಗಾಗಿ ಸರ್, ಓವರ್ ಟು ಯು. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ದಿವ್ಯಾ ಓಪನಿಂಗಲ್ಲಿ ಮಾತಾಡಬೇಕಾದ್ರೆ ಒಬ್ಬರು ಮುಸಲ್ಮಾನ್ ಬಂಧುಗಳು ಕನ್ನಡ ಸಿನಿಮಾ ಮಾಡ್ತಿದ್ದಾರೆ. ಕನ್ನಡ ಚಿತ್ರ ಜಗತ್ತಿನ 90ಕ್ಕೂ ಹೆಚ್ಚು ವರ್ಷಗಳ ಈ ಪಯಣದಲ್ಲಿ ತುಂಬಾ ಜನ ಆ ಥರದವರು, ಅಂದರೆ ತೆರೆಯ ಮುಂದೆ ತೆರೆಯ ಹಿಂದೆ ಅದ್ಭುತವಾಗಿರುವಂತಹ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ಭಾಷೆ ಬೇರೆ ಆದರೆ ಎಲ್ಲರ ಕನಸು ಒಂದೇ ಆಗಿರುತ್ತೆ. ಧರ್ಮ ಬೇರೆ ಆದರೆ ಕಲೆಯ ಮೇಲಿನ ಪ್ರೀತಿ ಒಂದೇ ಆಗಿರುತ್ತೆ. ಹಾಗಾಗಿ ಎಂಡ್ ಆಫ್ ದಿ ಡೇ ಒಂದು ಕನ್ನಡ ಸಿನಿಮಾಗೊಂದು ಹೊಸ ಕೊಡುಗೆ ಬರ್ತಿದೆ ಅಂತ. ಇಷ್ಟು ವರ್ಷದಲ್ಲಿ ನನ್ನ ಕ್ಷೇತ್ರವೂ ಸೇರಿಸಿದ್ರೆ, ಮಾಧ್ಯಮವನ್ನು ಸೇರಿಸಿ ಎಲ್ಲ ಕ್ಷೇತ್ರವನ್ನ ಯೋಚನೆ ಮಾಡಿದಾಗ, ಯಾವಾಗ ಆ ಕ್ಷೇತ್ರ ಬೆಳೆಯುತ್ತೆ ಅಂದರೆ ಹೊಸಬರು ಒಳಗಡೆ ಬಂದಾಗ ಆ ಕ್ಷೇತ್ರ ಯಾವಾಗಲೂ ಬೆಳೆಯುತ್ತೆ ಅಂತ. ಹೊಸತನ ಬಂದಾಗ ಆ ಕ್ಷೇತ್ರ ಉಳಿವಿಗೆ ದೊಡ್ಡ ಕಾರಣ ಆಗುತ್ತೆ ಅಂತ. ಸೊ ಹಾಗಾಗಿ ನಿರ್ದೇಶಕರು ಹೊಸ ಹೊಸ ಆಲೋಚನೆ ಮಾಡ್ತಿದ್ದಾರೆ. ತಕ್ಷಣ ಅವ್ರನ್ನ ಹೊರಗಡೆ ಯಾರು ಕಂಡುಹಿಡಿಯಲ್ಲ. ಅವ್ರದ್ದು ಇದು ಮೊದಲನೇ ಸಿನಿಮಾ ಏನಲ್ಲ. ಈಗಾಗಲೇ 2-3 ಸಿನಿಮಾ ಮಾಡಿದ್ದಾರೆ. ಮತ್ತೊಂದು ಸಿನಿಮಾಗೆ ಈಗ 2 ಸಿನಿಮಾ ಆಗಿದೆ, ಮತ್ತೊಂದು ಸಿನಿಮಾ ಬರ್ತಾರೆ. ಆದರೆ ವ್ಯಕ್ತಿ ಹೇಗೆ ಅಂದರೆ, ಸಿನಿಮಾ ಜಗತ್ತಲ್ಲಿ ಬರೀ ಡೈರೆಕ್ಷನ್ ಒಂದೇ ಅಲ್ಲ, ನೀವು ಯಾವ ಕೆಲಸ ಹೇಳಿದ್ರು ಈಸ್ ಅನ್ ಎಕ್ಸ್ಪರ್ಟ್. ಹೇಗೆ ಗೊತ್ತು ಇದು ಹರೀಶ್ಗೆ ಅಂತ ಯೋಚನೆ ಮಾಡ್ತಿರ್ತಾರೆ ಅವರು. ಅಫ್ಕೋರ್ಸ್ ಮಾಧ್ಯಮದವರು ಸರ್, ನಿಮ್ಮ ಬಗ್ಗೆ ಬಂದು ತಿಳ್ಕೊಂಡೇ ಬಂದು ಕೂತಿರ್ತೀನಿ ನಾನು. ಆ ಥರದ ವ್ಯಕ್ತಿತ್ವದ ಒಬ್ಬ ಶ್ರೀನಿವಾಸ್ ಜಯರಾಮ್ ಅವರು. ಯು ಬಿಲೀವ್ ಇಟ್ ಆರ್ ನಾಟ್,
ಅವರು ಫ್ರೀ ಟೈಮ್ ಸಿಕ್ಕಿದ್ರೆ ಅವ್ರು ಕೆಟರಿಂಗ್ ಕೂಡ ಮಾಡ್ತಾರೆ. ಆ ತರಹದ ಒಬ್ಬ ನಿರ್ದೇಶಕ, ಒಬ್ಬ ಅಂದರೆ ಕೆಲಸ ಮಾಡುವಂಥ ತುಡಿತ ಇದೆಯಲ್ಲ, ಅದು ಹೊಸತನಕ್ಕೆ ಯಾವಾಗಲೂ ನಾಂದಿ ಹಾಡುತ್ತೆ. ಎಲ್ಲೂ ಯಾವುದು ಕೀಳರಿಮೆ ಇರೋದಿಲ್ಲ. ನಾನು ಕೆಲಸ ಮಾಡಬೇಕು, ಸ್ಕ್ರಿಪ್ಟ್ ರೆಡಿ ಆಯಿತು, ಯಾರು ಪ್ರೊಡ್ಯೂಸರ್ ಸಿಕ್ಕಿದ್ರು, ಮತ್ತೊಂದೊಳ್ಳೆ ಕೆಲಸ ಮಾಡೋಣ, ಆ ಥರದಲ್ಲಿ ಪತ್ತೆದಾರಿ ಸಿನಿಮಾ ಬಂದಿದೆ. ಗೆಳೆಯ ಸಿದ್ದು ನಮ್ಮನ್ನೆಲ್ಲ ಕರೆದಿದ್ರು. ಮಗದೊಬ್ಬ ಹೀರೋ ಕನ್ನಡ ಚಿತ್ರ ಜಗತ್ತಿಗೆ ಬರ್ತಿದ್ದಾರೆ. ಸರ್ ಕಂಗ್ರ್ಯಾಚುಲೇಷನ್ಸ್, ಒಳ್ಳೇದಾಗಲಿ ಈ ಜಗತ್ತಿಗೆ ಅಂತ. ಇನ್ನು ಗೆಳೆಯರೆಲ್ಲ ಮಾತಾಡ್ತಾರೆ, ದೀಪಕ್ ಆಗಲಿ, ಮಯೂರ್ ಆಗಲಿ, ಅರವಿಂದ್ ಅಣ್ಣ ಆಗಲಿ, ಕಾಕ್ರೋಚ್ ಆಗಲಿ ಮಾತಾಡ್ತಿದ್ವಿ ಸಿನಿಮಾ ಜಗತ್ತು ಅಂತ. ನನಗೆ ಯಾವಾಗಲೂ ಅನಿಸೋದು, ದೊಡ್ಡ ಸಿನಿಮಾ ದೊಡ್ಡ ಬಡ್ಜೆಟಿಂಗ್ ಯಾವಾಗಲೂ ಆಗಲ್ಲ, ದೊಡ್ಡ ಕನಸಿಂದ ಯಾವಾಗಲೂ ಆಗುತ್ತೆ ಅಂತ. ಇದನ್ನ ಇತಿಹಾಸ ಸಿನಿಮಾ ರಂಗದಲ್ಲಿ ಪ್ರೂವ್ ಮಾಡಿದೆ. ಆ ತರಹದಲ್ಲಿ ಪತ್ತೇದಾರಿಯ ಈ ಸಿನಿಮಾ ನಮ್ಗನ್ಸೋದು, ಈ ತಂಡ ಗೆಲ್ಲಿ ಅಂತೀವಿ ನಾವು. ಈ ಕ್ಷಣಕ್ಕೆ ನಮಗೆಲ್ಲ ಬೇಕಾಗಿರೋದು ತಂಡ ಗೆಲ್ಲಬೇಕು ನಿಜ, ಆದರೆ ಆ ಮೂಲಕ ಚಿತ್ರರಂಗ ಗೆಲ್ಲಬೇಕು ಅಂತ, ಕನ್ನಡ ಸಿನಿಮಾ ರಂಗ ಗೆಲ್ಲಬೇಕು ಅನ್ನೋದು ಈಗ ನಮ್ಮಲ್ಲೆಲ್ಲ ಇರುವಂತಹ ಒಂದು ಬಯಕೆ. ಅದು ಈ ತಂಡಕ್ಕೂ ಅದು ಅನ್ವಯಿಸಲಿ, ಆ ಮೂಲಕ ಅದು ಆ ಕನಸು ಸಾಕಾರಗೊಳ್ಳಲಿ, ಒಳ್ಳೇದಾಗಲಿ ಅಂತ ಈ ಮೂಲಕ ಹಾರೈಸ್ತಾ, ಇವತ್ತು ಎಲ್ಲರನ್ನು ಭೇಟಿ ಮಾಡಿ ಬಹಳ ಖುಷಿ ಆಯಿತು. ಅಂಡ್ ಆಲ್ ದಿ ಬೆಸ್ಟ್, ಗಾಡ್ ಬ್ಲೆಸ್ ಹೋಲ್ ಟೀಮ್ಗೆ. ಥ್ಯಾಂಕ್ ಯು, ನಮಸ್ಕಾರ. ಧನ್ಯವಾದ. ಆತ್ಮೀಯರು ಒಟ್ಟಿಗೆ ತುಂಬ ಸಿನಿಮಾಗಳ ಸ್ಕ್ರಿಪ್ಟಲ್ಲಿ ಕೆಲಸ ಮಾಡಿದ್ದೀವಿ. ಸೀನು ಸರ್ ನನಗೆ ಒಂದು ಭಾಳ ಪ್ರೀತಿ, ಅಭಿಮಾನ. ಏನಕ್ಕೆ ಅಂದರೆ ನಾನು ನೋಡಿದಾಗೇ ಸುಮಾರು 100 ಸಿನಿಮಾಗಳಿಗೆ ಅವರು ಸಹ ನಿರ್ದೇಶಕರ ಕೆಲಸ ಮಾಡಿದ್ದಾರೆ. ಒಬ್ಬ ಟೆಕ್ನಿಷಿಯನ್ ಆಗಿ ಎಷ್ಟು ಸ್ಕ್ರಿಪ್ಟ್ಗಳು ಅವರ ಅನುಭವಕ್ಕೆ ಬಂದಿರುತ್ತೆ, ಕೆಲಸ ಮಾಡಿರ್ತಾರೆ. ಎಲ್ಲ ಟಾಪ್ ಸ್ಟಾರ್ಗಳ ಜೊತೆನೂ ಕೂಡ ವರ್ಕ್ ಮಾಡಿದ್ದಾರೆ. ಅಪ್ಪು ಸರ್ ಸಿನಿಮಾ ಆಗ್ಬೋದು, ಸುದೀಪ್ ಸರ್ ಸಿನಿಮಾ ಆಗ್ಬೋದು, ಶಿವಣ್ಣ ಅವ್ರ ಸಿನಿಮಾ ಆಗ್ಬೋದು, ಹೀಗೆ ಎಲ್ಲ ಹಿರಿಯ ಕಲಾವಿದರ ಜೊತೆ ಕೆಲಸ ಮಾಡೋರು. ಈ ಒಂದು ಅನುಭವನ ಅವರು ಈ ಸಿನಿಮಾ ಮೂಲಕ ಆ ನಾಯಕ ನಟರಿಗೆ ಒಂದು ಒಳ್ಳೆ ಅವಕಾಶ ಮತ್ತು ಈ ಸಿನಿಮಾ ಮೂಲಕ ಹಾಕಬೇಕು, ಒಂದು ಒಳ್ಳೆ ಸಿನಿಮಾ ಹಾಕಬೇಕು ಅಂತ ನಾನು ಅವ್ರಿಗೆ ಆಶಿಸ್ತೀನಿ. ಮತ್ತು ಕನ್ನಡ ಪ್ರೇಕ್ಷಕರಿಗೆ ಒಂದು ಒಳ್ಳೆ ಸಿನಿಮಾ ಸಿಗಲಿ ಅಂತ ನಾನು ಕೂಡ ಇದು ಮಾಡ್ತೀನಿ. ಪತ್ತೇದಾರಿ ಅನ್ನೋ ಒಂದು ಸಿನಿಮಾ ಪ್ರೇಕ್ಷಕನ್ನ ಥಿಯೇಟರ್ ಕಡೆ ದಾರಿ ತೋರಿಸುವಂಥ ಒಂದು ಒಳ್ಳೆ ಪ್ರಯತ್ನ ಆಗಲಿ ಅಂತ ನಾನು ಆಶಿಸ್ತೀನಿ. ಆ್ಯಂಡ್ ಹಾಗೆ ನಮ್ಮ ಎಲ್ಲ ನಾಯಕ ನಟರಿಗೆ, ಮಯೂರ್ ಸರ್ಗೆ, ದೀಪಕ್ ಸರ್ಗೆ, ಸುದೀಪ್ ಅವರಿಗೆ, ನಾಯಕ ನಟರಿಗೆ ಈ ಒಂದು ಸಂದರ್ಭದಲ್ಲಿ ನನ್ನದೇ ಆದಂಥ ಒಂದು ಸಣ್ಣ ಕೃತಜ್ಞತೆಗಳನ್ನ ಕೂಡ ನಾನು ಸಲ್ಲಿಸ್ತೀನಿ. ಅರವಿಂದ್ ಸರ್ ಆಲ್ಸೋ. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ. ನಿಮ್ಮೆಲ್ಲರೂ ಸಹಕಾರ, ಮಾಧ್ಯಮದ ಮಿತ್ರರ ಸಹಕಾರ, ಹಿರಿಯರ ಸಹ ಮತ್ತು ಎಲ್ಲರೂ ಈ ಒಂದು ಸಿನಿಮಾಗೆ ಸಾಧ್ಯ ಆದಷ್ಟು ಸಪೋರ್ಟ್ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಹೀಗೆ ಸದಾಕಾಲ ನಮ್ಮ ಜೊತೆ ಇರಲಿ ಸರ್. ನಮ್ಮೂರ್ತಾರೆ ಇನ್ನು ವಿಕ್ಟ್ರಿ ವಾಸು ಸರ್ ಒಬ್ಬ ನಿರ್ದೇಶಕರಾಗಿ ಪ್ರೀತಿಯಿಂದ ಶುಭ ಹಾರೈಸಲಿಕ್ಕೆ ಬಂದಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಈ ಚಿತ್ರ ನಿರ್ಮಾಣ ಕೈ ಹಾಕ್ತಿರೋಂಥ ನಿರ್ಮಾಪಕರಿಗೆ ಫಸ್ಟ್ ಶುಭಾಶಯ ಕೊಡೋಕ್ಕೆ ಇಷ್ಟಪಡ್ತೀನಿ. ಸೀನು ಸರ್ ಬಗ್ಗೆ ಹೇಳಬೇಕು ಅಂದರೆ ಸುಮಾರು ವರ್ಷ ನೋಡ್ಕೊಂಬಂದಿದ್ದೀನಿ. ಆ್ಯಕ್ಚುಲಿ ಗಜಪಡೆ ಚಿತ್ರದ ನನಗೂ ಬಹುಮುಖ್ಯ ಪಾತ್ರ ಕೊಟ್ಟಿದ್ದರು. ಆಗಲೇ ಹೇಳಿದರು, ಚಿತ್ರದಲ್ಲಿ ಯಾರು ಬರಲ್ಲ, ಎಲ್ಲ ಒಂದೊಂದೇ ಸೀರಿಯಲ್ ಸೀನ್ ಬಂದು ಹೋಗ್ತಾರೆ ಅಂತ ಹೇಳ್ತಾಯಿದ್ರು. ಆಗ ನಾವಿನ್ನೆಷ್ಟು ಸೀರಿಯಲ್ ಬಂದು ಹೋಗ್ತೀವೋ ಗೊತ್ತಿಲ್ಲ. ಸೊ ಪತ್ತೇದಾರಿ ಅನ್ನೋ ಒಂದು ಚಿತ್ರ ಒಂದೊಳ್ಳೆ ಅದ್ಭುತವಾದ ಒಂದು ಟೈಟ್ಲು. ಈಗಿನ ಕಾಲಘಟ್ಟಕ್ಕೆ ಅಟ್ಟು ಎಲ್ಲೋ ನೆನಪು ಮಾಡುತ್ತೆ, ಯಾವುದೋ ಒಂದು ರೀತಿಯಲ್ಲಿ ನೆನಪು, ಪತ್ತೇದಾರಿ ಏನೋ ಥರ ನೆನಪು ಮಾಡುತ್ತೆ. ಆ ಥರ ಒಂದೊಳ್ಳೆ ಕಥಾಂತರ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಂಟೈರ್ ಟೀಮ್ ಒಳ್ಳೆಯದಾಗಲಿ. ದಯವಿಟ್ಟು ನಿಮ್ಮ ಪತ್ರಕರ್ತರ ಸಪೋರ್ಟು ಈ ಚಿತ್ರದ ಮೇಲಿರಲಿ ಅಂತ ಕೇಳಿಕೊಂಡು ಎಲ್ಲರಿಗೂ ಶುಭಾಶಯ ಕೋರಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಪ್ರಿಯಾ ಮೇಡಮ್. ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೆ ಮತ್ತು ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಮಾಧ್ಯಮ ಮಿತ್ರದವರಿಗೆ, ಹಿರಿಯರಿಗೆ. ಸೆಕೆಂಡ್, ಇದು ಪ್ರೆಸ್ ಮೀಟ್ ಆಗಿರೋದ್ರಿಂದ ಬಂದಿರೋರ ಗಮನಕ್ಕೆ ಹಾಲು ನಾವೊಂಚೂರು ಪಿಸ್ಕೊಟ್ಟಿದ್ರು ಕೂಡ ಚೆನ್ನಾಗಿ ಕೇಳಿಸುತ್ತೆ. ದಯಮಾಡಿ ಸಹಕರಿಸಬೇಕಾಗಿ ಕೋರಿಕೆ. ಫೋನ್ ಅಟೆಂಡ್ ಮಾಡೋದಿದ್ರೆ ಆಚೆ ಹೋಗಿ ಮಾಡಿ. ಸರ್, ಓವರ್ ಟು ಯು. ಹಾಗಾಗಿ ಮಾತಾಡೋದಕ್ಕೆ ಭಾಳಷ್ಟು ವಿಚಾರಗಳು ಅಂದ್ಕೊಂಡಿದ್ದನ್ನೆಲ್ಲ ಹೇಳ್ಬಿಟ್ಟಿದ್ದಾರೆ. ಸೊ ನನ್ನ ಕಡೆಯಿಂದ ಈ ಚಿತ್ರಕ್ಕೆ, ಈ ಚಿತ್ರತಂಡಕ್ಕೆ ಮನಸ್ಪೂರ್ವಕವಾಗಿ ಆಶಿಸ್ತೀನಿ ಒಳ್ಳೆಯದಾಗಲಿ ಅಂತ. ನಾವುಗಳು ಈಗ ಸರ್ ಹೇಳಿದ್ರು, ಹೊಸ ಪ್ರತಿಭೆಗಳು ಹೊಸಬ್ರು ಬರಬೇಕು ಅಂತ. ಸತ್ಯ, ಹೊಸಬ್ರು ಬರೋದ್ರ ಜೊತೆಗೆ ಇರೋ ಅಂಥವ್ರಿಗೂ ಕೂಡ ಅವಕಾಶಗಳು ಬೇಕು ಅಂತ ನನ್ನ ಒಂದು ಬೇಡಿಕೆ. ಯಾಕೆಂದರೆ ನಾವು ನಮ್ಮ ಮನೆ ಬಿಟ್ಟು ಇನ್ನೊಂದು ಮನೆಗೆ ಊಟಕ್ಕೆ ಅಲಿಯುವಂಥ ಪರಿಸ್ಥಿತಿ ಆಗಬಾರ್ದು. ನಮ್ಮ ಮನೆಯಲ್ಲೇ ನಮ್ಗೆ ಊಟ ಸಿಕ್ಕಿದ್ರೆ ಅದು ಭಾಳ ತೃಪ್ತಿ ಇರುತ್ತೆ. ಅದು ಗಂಜಿ ಆಗಿರ್ಬೋದು, ಬಿರಿಯಾನಿ ಆಗಿರ್ಬೋದು, ಸಿಕ್ಕಿದ್ರೆ ನಮ್ಮ ಮನೆಯಲ್ಲೇ ಸಿಕ್ಕಿದ್ರೆ ಅದು ಭಾಳ ಖುಷಿಯಾಗುತ್ತೆ, ಇನ್ನೊಂದು ಕಡೆ ಹುಡಿಕೊಂಡು ಹೋಗೋದಕ್ಕಿಂತ. ಹಾಗಾಗಿ ಎಲ್ರಿಗೂ ಕನ್ನಡ ಚಿತ್ರರಂಗದಲ್ಲಿ ಕೆಲಸಗಳು ಸಿಗುವಂಥ ಮಟ್ಟಕ್ಕೆ ನಾವೆಲ್ಲ ಆಗಬೇಕು. ಹೊಸ ತಂಡಗಳು, ಹೊಸ ಪ್ರತಿಭೆಗಳು
ಹೊಸ ಪ್ರಯತ್ನಗಳು ಬಂದು ಎಲ್ರಿಗೂ ಕೆಲಸ ಸಿಕ್ಕಿ ನಾವು ಬೇರೆ ಸಿನಿಮಾಗಳ ಬಗ್ಗೆ, ಬೇರೆ ಭಾಷೆಯ ಸಿನಿಮಾಗಳ ಬಗ್ಗೆ ಮಾತಾಡೋದಕ್ಕಿಂತ ನಮ್ಮ ಸಿನಿಮಾಗಳ ಬಗ್ಗೆ ಹೆಚ್ಚಾಗಿ ಮಾತಾಡುವಂಥ ವೇದಿಕೆಗಳನ್ನ ನಾವು ಸೃಷ್ಟಿಸ್ಕೋಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಇಷ್ಟು ಹೇಳ್ತಾ ಮತ್ತೊಮ್ಮೆ ಈ ತಂಡಕ್ಕೆ ನನ್ನ ಕಡೆಯಿಂದ ಶುಭಾಶಯಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಚಂದ್ರರಾಜ್ ಅವರೇ. ಇನ್ನು ಉಗ್ರಂ ರೆಡ್ಡಿ ಅವರಿದ್ದಾರೆ ವೇದಿಕೆಯಲ್ಲಿ. ಸರ್, ಹೋಗ್ತೀವಿ.